ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡ್ರಿ, ಅಪ್ಪ ಮಗ ನನಗೆ ಹೇಳಾರ್ದಂಗೆ ಎಲ್ಲೋ ಹೊಂಟಿದ್ರು. ಅವ್ರ ಜೊತೆ ಇವನು ಜಾಯ್ನ್ ಆದ, ಸುಮಿತಾ. ಇನ್ನು ಇವ್ರು ಹೊಂಟಿದ್ರಲ್ಲ, ಅಮ್ಮನೂ ಜಾಯ್ನ್ ಆದ್ಲು. ಸೊ ಎಲ್ಲರೂ ಸೇರಿ ಸರ್ಪ್ರೈಸಾಗಿ ನನಗೆ ಇವತ್ತು ನನ್ನ ಬರ್ತಡೇ ಇತ್ತು, ಹಂಗಾಗಿ ಏನೋ ತರಕಂತ ಹೋಗಿದ್ರು. ಇನ್ನು ನೋಡಿರಿ, ನನ್ನ ಮಗನೇ ನಾನು ರೆಡಿ ಮಾಡಾಕತ್ತಾನ ಫ್ರೆಂಡ್ಸ್, ನನ್ನ ಬರ್ತಡೇ ಮಾಡ್ತಾನಂತ. ಸೊ ನಾನು ರೆಡಿ ಲಿಪ್ಸ್ಟಿಕ್ ಹಚ್ಚಿದ ಮತ್ತು ಪೌಡ್ರ್ ಹಚ್ಚತ್ತಾನ. ಹಂಗಾಗಿ ಇಬ್ಬರು ಕೂಡಿ ನನಗೆ ತಲೆನೂ ಕೂಡ ಈಗ ತಲೆ ಇಕ್ಕಿದ್ರು. ಸೊ ನಾನು ಫುಲ್ ಅವರೇ ರೆಡಿ ಮಾಡತ್ತಿದ್ರು. ಇವತ್ತು ನನ್ನ ಬರ್ತಡೇ ಇತ್ತು. ಇದು ಜುಲೈ 31. ಸೊ ನನ್ನ ಬರ್ತಡೇ ದಿನ. ಇವತ್ತು ನಾನೇ ನಿನ್ನ ಬರ್ತಡೇ ಮಾಡ್ತೀನಮ್ಮ, ಸರ್ಪ್ರೈಸಾಗಿ ಗಿಫ್ಟ್ ಕೊಡ್ತೀನಮ್ಮ ಅಂಥೇಳಿ ಇವತ್ತು ನನ್ನ ಬರ್ತಡೇ ಮಾಡತ್ತಾರೆ ಫ್ರೆಂಡ್ಸ್ ಇವರು. ಇವಂದು ಜುಲೈ 10ಗೆ ನಮ್ಮ ಅಭಿ ಬರ್ತಡೇ ಇತ್ತು. ಅವ್ಗೆ ಯಾರೋ 100 ರೂಪೀಸ್ ಕೊಟ್ಟಿದ್ರು ಅವ್ನ ಬರ್ತಡೇಗೆ ಅಂಥೇಳಿ. ಸೊ ಆ 100 ರೂಪೀಸ್ನ ಎತ್ತಿಟ್ಟು, ಅಮ್ಮ ನೀನು ಬರ್ತಡೇ ಮಾಡ್ತೀನಮ್ಮ ನಾ ಅದ್ರೊಳಗೆ ಅಂಥೇಳಿ ಹಾಗೆ ಇಟ್ಟಿದ್ದ ಫ್ರೆಂಡ್ಸ್. ಆ ರೊಕ್ಕದಾಗ ನೋಡಿರಿ 4 ಪೀಸ್ ಕೇಕ್ ತೊಗೊಂಬಂದಾರ. 4 ಪೀಸ್ ಕೇಕ್ ತೊಗೊಂಡು ಬಂದು ನನ್ನ ಬರ್ತಡೇ ಮಾಡತ್ತಾರೆ ಫ್ರೆಂಡ್ಸ್ ಇವತ್ತು. ಸೊ ನಾ ಯಾವತ್ತೂ ಬರ್ತಡೇನೇ ಮಾಡ್ಕೊಂಡಿಲ್ಲ. ಇವತ್ತು ನನ್ನ ಮಕ್ಕಳು ನನ್ನ ಬರ್ತಡೇ ಮಾಡುವಷ್ಟು ದೊಡ್ಡವರಾಗಿಬಿಟ್ರಲ್ಲ ಅಂಥೇಳಿ ಒಂಥರ ಖುಷಿ, ಅಳು ಎರಡೂ ಬಂದಂಗೆ ಆಯಿತು ಫ್ರೆಂಡ್ಸ್. ಇವತ್ತು ನನಗೆ ಎಕ್ಸ್ಪ್ರೆಷನ್ ಮಾಡೋಕ್ಕೆ ಬರೋದು, ಅಷ್ಟು ಖುಷಿ ಆಗಿಬಿಟ್ಟಿತ್ತು. ನನ್ನ ಬರ್ತಡೇ ಮಾಡುವಷ್ಟು ನನ್ನ ಮಕ್ಕಳು ದೊಡ್ಡವರಾದ್ರಲ್ಲ ಅಂಥೇಳಿ. ಮತ್ತು ನನಗೇನೋ ಗಿಫ್ಟ್ ತರ್ತೀನಿ ಅಂತ ನನ್ನ ಹತ್ರ 1 ರೂಪಾಯಿನೂ ಇಸ್ಕೊಂಡಿಲ್ಲ ಫ್ರೆಂಡ್ಸ್ ನಮ್ಮ ಅಭಿ. ಸೊ ಅವ್ನ ರೊಕ್ಕದಾಗೆ ತೊಗೊಂಡು ಬಂದಾನ. ಮತ್ತು ಅವ್ರ ಪಪ್ಪ ಅಂತರೂ ಅವ್ರಿಗೆ ಅವ್ರು ಜಾಬ್ ಮಾಡಲ್ಲ. ಸೊ ಹಂಗಾಗಿ ಅವರು ಕೊಟ್ಟಿಲ್ಲ. ಇನ್ನು ಅದರಲ್ಲಿ 100 ರೂಪೀಸ್ ಒಳಗೆ ನನಗೆ ಕೇಕ್ ಮತ್ತು ರಿಂಗ್, ಸರ್ಪ್ರೈಸಾಗಿ ರಿಂಗ್ ಕೊಡ್ತಾನಂತ. ಸೊ ಅಮ್ಮು ಹೇಳಿದ್ಲು, ಅಕ್ಕ ನಿಂಗೆ ರಿಂಗ್ ತೊಗೊಂಬರತ್ತಾನ ಅಭಿ ಅಂತೇಳಿ. ಆ ವಿಷಯ ಕೇಳಿದ ತಕ್ಷಣ ಅಳ್ಳಾಕದ್ಬಿಟ್ಟ ಫ್ರೆಂಡ್ಸ್ ಅಭಿ. ನೀ ಯಾಕೆ ಹೇಳ್ದಿ, ನಾವು ಅಮ್ಮಗೆ ಸರ್ಪ್ರೈಸ್ ಕೊಡ್ಬೇಕಂತ ಇಟ್ಟಿದ್ದೆ ಅಂತ ಅಳ್ಳಾಕತ್ತ. ಮಾತ್ರ ಅಂಬಿಷಿ ಮಾಡಿ, ಇಲ್ಲ ಅಪ್ಪು ತೊಗೊಂಡು ಬಾ ಅಂಥೇಳಿ ಮಾಡಿ ತೊಗೊಂಡು ಬಂದು ನನ್ನ ಬರ್ತಡೇ ಮಾಡತ್ತ ನೋಡಿರಿ. ಇಷ್ಟು ಖುಷಿ ನನ್ನ ಮಗನಿಗೆ. ನನ್ನ ಬರ್ತಡೇ ಮಾಡ್ಬೇಕಂತ 1 ತಿಂಗಳಿಂದನೇ ರೆಡಿ ಆಗಿದ್ದ. ಸೊ ಅವ್ರ ಸ್ಕೂಲ್ ಒಳಗೆ ಅವ್ರ ಸರ್ ಕೈಲಿ ನೋಡಿರಿ, ಹ್ಯಾಪಿ ಬರ್ತಡೇ ಮಾಮ್ ಅಂತೇಳಿ ಬರೆಸ್ಕೊಂಡಾನು. ಇವತ್ತು ನಮ್ಮ ಅಮ್ಮನ ಬರ್ತಡೇ ಐತ್ರಿ ಅಂತೇಳಿ ಬರೆಸ್ಕೊಂಡು ಅದಕ್ಕೆ ಸ್ಕೆಚ್ ಮಾಡ್ಕೊಂಡು ಬಂದ ನೋಡಿ ಫ್ರೆಂಡ್ಸ್. ಇಷ್ಟು ಖುಷಿ ಆಕತ್ತಿತ್ತು ನನಗೆ. ಸೊ ನನ್ನ ಮಗ ನಮ್ಮ ಸುಮಿತ್ ಇದ್ರೆ, ಅಮ್ಮ ನಾನು ನಿನಗೆ ಅಭಿ ಒಂದು ರಿಂಗ್ ತಂದಿದ್ದ ಫ್ರೆಂಡ್ಸ್. ಅದು ಹಾಗೆ ಅಂಗಡಿ ಒಳಗಿಲ್ಲಿ. ಸೊ ಆ ರಿಂಗ್ ನನಗಂತೇಳಿ ಸರ್ಪ್ರೈಸ್ ಗಿಫ್ಟ್ ಕೊಡಕ್ಕೆ ತೊಗೊಂಬಂದಿದ್ದ. ಅದನ್ನು ನೋಡಿ ಸುಮಿತ್, ಅಭಿ ಅಮ್ಮ ಈಗ ಇದನ್ನು ಹಾಕ್ತೀನಿ, ನಾ ದೊಡ್ಡ ಆದಮೇಲೆ ನಿಂಗೆ ಗೋಲ್ಡ್ ಬಂಗಾರ ಉಂಗುರ ಹಾಕ್ತೀನಮ್ಮ ಅಂತ ಹೇಳತ್ತಿದ್ದ. ಸೊ ಅದನ್ನ ಕೇಳಿದ ತಕ್ಷಣ ಸಾಕಪ್ಪ, ಇದು ಬಂಗಾರದೇ ಅನಿಸ್ಬಿಡ್ತು ಫ್ರೆಂಡ್ಸ್ ನನಗೆ. ಅವ ಹೇಳಿದ ತಕ್ಷಣ ಇದು ಬಂಗಾರ ರಿಂಗೆ ಅನಿಸ್ಬಿಡ್ತು. ಅವ ಕೊಡ್ಸೋಕ್ಕಿಂತ ಹೆಚ್ಚಿಂದಾಯಿತು ಫ್ರೆಂಡ್ಸ್ ಇದು. ನೋಡಿರಿ, ರಿಂಗ್ ಹಾಕ್ಯ ನನ್ನ ಮಗ. ಫಸ್ಟ್ ಒಂದು ಉಂಗುರಿ ಬರಲಿಲ್ಲ. ಸೊ ಹಂಗಾಗಿ ಈ ಕಡೆ ಉಂಗುರಿ ಹಾಕಿದ್ದ. ಅದನ್ನು ತೆಗಿಬಾರ್ದು ನೋಡಮ್ಮ, ನೀ ಕೈಯೊಳಗೆ ಹಾಕ್ಕೋಬೇಕು ನೋಡಮ್ಮ ಅಂತ ಹೇಳಿದ್ದ. ಸೊ ಅದನ್ನ ಇರಲಿ, ನೀ ಕೊಟ್ಟಿದ್ದಲ್ಲ, ಅದು ಹೆಂಗಿದ್ರು ಹಾಕ್ಕೋತೀನಿ ಅಂತ ಹೇಳಿದ್ದೆ ನಾನು. ಇನ್ನು ಅಮ್ಮು ಏನೈತಿ, ನನ್ನ ಫೋಟೋನ ಜೆರಾಕ್ಸ್ ಮಾಡಿಸ್ಕೊಂಬಂದು ಹ್ಯಾಪಿ ಬರ್ತಡೇ ರೂಪಾಕ ಅಂಥೇಳಿ ಒಂದು ನೋಟ್ಬುಕ್ ಒಂದು ಕಾರ್ಡ್ಬೋರ್ಡ್ ಇರ್ತಾರ ರಟ್ಟಿನ ಮೇಲೆ ಅದನ್ನು ಅಂಟಿಸಿ ಬರ್ಕೊಂಡು ಬಂದಿದ್ಲು. ಸೊ ಈ ಥರ ನನ್ನ ಬರ್ತಡೇನ ಇವರು ಸೆಲೆಬ್ರೇಟ್ ಮಾಡಿದರು ಫ್ರೆಂಡ್ಸ್.